ಹಲೋ ಮೇಡಮ್ ವೆರಿ ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಹೇಳ್ರಿ. ನಾನು ಮಂಜುನಾಥ್ ಜಿಕೆ ಅಂತ ಹೇಳ್ಬಿಟ್ಟು PMTV ಸಂಪಾದಕರು ಮಾತಾಡ್ತಾ ಇರೋದು. ಹಾಂ ಹೇಳ್ರಿ. ಇವತ್ತು ನಮ್ಮ ಟೀಮ್ ಅವರು ಬನ್ನಟ್ಟಿಗೆ ವಿಸಿಟ್ ಕೊಟ್ಟಿದ್ರು ಮೇಡಮ್ ಅಲ್ಲಿ. ಹಾಂ ರೀ. ಅಂದ್ರೆ ವರದಿ ಮಾಡಕ್ ಹೋಗಿದ್ರು ಅಲ್ಲಿ ನಮ್ಮ ತಾಲೂಕು ವರದಿಗಾರ. ಹಾಂ ಸೊ ನನಗೆ ಇವಾಗ ರಿಪೋರ್ಟ್ ಬರ್ತಿರದ. ರಿಪೋರ್ಟ್ ಬಂದ ತಕ್ಷಣ ಏನಾಗತ್ತಂತ ಅಲ್ಲಿ ಎಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಮತ್ತೆ ಹಿಂಗೆಲ್ಲ ಮಾವ ಏನೋ ಮಾರಾತಾರ ಅಂತ ಹೇಳ್ಬಿಟ್ಟು ವಿಡಿಯೋಸ ಫೋಟೋಸ ತಂದು ಕೊಟ್ಟಿದ್ದಾರೆ ನನಗದ. ಮತ್ತ ಅದಕ್ಕೆ ಏನ್ ಯಾವ ರೀತಿ ಕ್ರಮಗಳು ಇಲ್ಲ ಅನಿಸ್ತೈತೆ. ನಾನೀಗ ಇನ್ನ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆನೂ ಮಾತಾಡತ್ತೀನಿ ನಾನು. ಮತ್ತ ಅದು ಯಾವ್ದೇ ರೀತಿಯಾದಂತ ಕ್ರಮ ಜರುಗಿಸಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಪಬ್ಲಿಕ್ ಮಾತಾಡತ್ತೈತೆ ಅಲ್ಲಿ. ಮತ್ತ ಅದಕ್ಕೆ ಯಾವ ಪ್ರತಿಕ್ರಿಯೆ ತಾವು ಕೊಡ್ತೀರಿ ಅಂತ ಹೇಳಿ. ಯಾಕಂದ್ರೆ ನಾಳೆ ನಾನು ಬರಾತಿದ್ದೆ, ನಾನು ವಿಸಿಟ್ ಕೊಡತ್ತಿದ್ದೆ ನಾನು ಅಲ್ಲಿ. ಬಟ್ ಹಂಗಾಗಿ ಎಲ್ಲ ವಿಡಿಯೋಸ್ ಫುಟೇಜ್ ವಿತ್ ಎಲ್ಲ ಲೀಗಲಿ ಕಾನೂನಾತ್ಮಕವಾಗಿನೇ ನಾವು ರೆಡಿ ಮಾಡ್ಕೊಂಡ್ ಬರಾತಿದ್ದೀವಿ. ಸೊ ಹಂಗಾಗಿ ಸ್ವಲ್ಪ ತಮ್ದು ಏನ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ಅಥವಾ ನಾಳೆ ನಾವು ಬರಾತಿದ್ವಿ ತಾವ್ ಇರ್ತೀರೇನಾ? ಇರ್ತೀವ್ರಿ. ಹೌದ್ರಾ? ಹಾ. ಯಾಕಂದ್ರೆ ನಮ್ದು ನಿಮ್ದು ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಸಮಾಜವನ್ನ ಭ್ರಷ್ಟ ಮುಕ್ತವಾಗಿ ಮಾಡ್ಬೇಕು ಅನ್ನೋ ಉದ್ದೇಶ. ಇವಾಗ ನೋಡ್ರಿ, ನಾವು ಸಣ್ಣ ಪುಟ್ಟ ಅನ್ನೋದಂದ್ರೆ ದೊಡ್ಡ ದೊಡ್ಡ ಎಲ್ಲಿ ಮಷಿನ್ ಅದಾವಲ್ಲ, ಮಷಿನ್ ಸಮೇತನ ಸೀಸ್ ಮಾಡಿದೀವಿ. ಒಂದೊಂದ್ ಕೇಸಲ್ಲಿ 4 ಮಷಿನ್ ಅನ್ನ ಸೀಸ್ ಮಾಡಿದೀವಿ. ಈ ವರ್ಷ ಅಂದ್ರೆ ಜನವರಿಯಲ್ಲಿ ಕೂಡ ಮಷಿನ್ ಸಮೇತನೆ ಸೀಸ್ ಮಾಡಿದೀವಿ. ಲಾಸ್ಟ್ ಡಿಸೆಂಬರ್ ಅಲ್ಲಿ ಕೂಡ ಮಷಿನ್ ಆಗಿರ್ಬೋದು, ಅದು ಎಷ್ಟು ಮಾವ ಇದೆ ಅದ್ರ ಇರ್ತಕ್ಕಂತ ರಾ ಮಟೀರಿಯಲ್ಸ್ ಎಲ್ಲ ಸೇರ್ಬಿಟ್ಟೆ ಕೇಸ್ ಆಗಿದೆ. ಸಾಕಷ್ಟು ಕೇಸ್ ಮಾಡಿದೀವಿ. ಅಲ್ಲ, ನೀವು ಇಷ್ಟೆಲ್ಲ ಪ್ರೊಸೀಜರ್ ಇಂದ ಲೀಗಲ್ ಆಗಿ ಇದೆಷ್ಟ ನೀವು ಮಾಡಿದ್ರು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದ್ರೆ ಇದನ್ನ ಬ್ಯಾಕ್ ಗ್ರೌಂಡ್ ಆಗಿ ನೀವು ಸ್ವಲ್ಪ ಸ್ಟಡಿ ಮಾಡ್ಬೇಕಾಗಿತ್ತು. ಇದು ಬ್ಯಾಕ್ ಗ್ರೌಂಡ್ ಅಂತ ಮಾಡ್ತಾನೆ ಇದೀವಲ್ರಿ, ಕೇಸನ್ ಮಾಡ್ತಾನೆ ಇದೀವಿ ನಾವು. ಮತ್ತೆ ಅದಕ್ಕೆ ಯಾವ್ದು ಏನು ರಿಯಾಕ್ಟ್ ಇಲ್ಲ. ಯಾರಾದ್ರೂ ಅರೆಸ್ಟ್ ಆಗಿದಾರೆ ಮೇಡಮ್ ಈ ವಿಷಯದಾಗ? ರಿಯಾಕ್ಟ್ ಅಂದ್ರೆ ಏನ್ರಿ, ಅದು ಬೇಲೆಬಲ್ ಸೆಕ್ಷನ್ ಇರುತ್ತೆ ಅದು. ಅದಕ್ಕೆ ಆದಂತ ಅದು ಕೊಡ್ಪಾ ಬಿಟ್ರೆ ಬೇಲ್ ಮತ್ತೆ ಬೇರೆ ಇದರಲ್ಲಿ ಹಾಕಕ್ ಬರೋದಿಲ್ಲ. ಇವಾಗ ಫುಡ್ ಡಿಪಾರ್ಟ್ಮೆಂಟ್ ಅದವ್ರೇನೋ ಮೊನ್ನೆ ಬಂದಾಗ ನನಗೆ ಗೊತ್ತಿರೋ ಪ್ರಕಾರ ಹೆಲ್ತ್ ಡಿಪಾರ್ಟ್ಮೆಂಟ್ ಅದವ್ರ ಏನ್ ಹೇಳಿದ್ರು ಅಂತಂದ್ರೆ, ಫುಡ್ ಡಿಪಾರ್ಟ್ಮೆಂಟ್ ಅದವ್ರು ಏನಿದಾರಲ್ಲ ಅವರು ಕೂಡ ಒಂದ್ ಬೇರೆ ಬೇರೆ ಆಕ್ಟ್ ಇದೆ ಅಂತೆ. ಅದ್ರಲ್ಲಿ ನಾನ್ ಬೇಲೆಬಲ್ ಸೆಕ್ಷನ್ ಇದೆ ಅಂತೆ. ಅದನ್ನ ಹಾಕಿದ್ರೆ ಬರುತ್ತಂತೆ, ಅವ್ರು ಮಾಡ್ಬೇಕಂತೆ ಅದು FIR. ಸರಿ, ಅವ್ರು ಬಂದಿರ್ಲಿಲ್ಲ ನಮ್ಗೆ. ಆಯ್ತು ಬಿಡ್ರಿ, ನಾನು ಅವ್ರ ಜೊತೆ ಯಾರದು THO HDO ಯಾರು ಬರ್ತಾರಲ್ರಲ್ಲಿ? ಇಲ್ಲ, ಅವ್ರ THO ನಾವು ಎಲ್ಲ ಸೇರ್ಬಿಟ್ಟೇನೆ ಮಾಡಿರೋದು. ಇವಾಗ ನಾವು ಒಂದ್ 5-6 ರೇಡ್ ಆದ್ರೂ ಕೂಡ ದೊಡ್ಡ ಏನ್ ರೇಡ್ ಮಾಡಿದೀವಲ್ಲ, ಅವ್ರು ಏನಿದಾರಲ್ಲ ಅವೆಲ್ಲ ಲಾಕ್ ಮಾಡಿಸ್ಕೊಂಡು ಇರ್ತಕ್ಕಂತ ಎಲ್ಲ ಏನು ಒಂದು ಬಿಡದೇನೆ ಇರ್ತಕ್ಕಂತ ರಾ ಮಟೀರಿಯಲ್ಸ್, ಮಷೀನ್, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕೂಡ ನಾವು ಕೇಸಲ್ಲೇ ಹಾಕೊಂಡು ಮಾಡಿರೋದು. ಎಲ್ಲೆಲ್ಲಿದೆ ನಮ್ಮಲ್ಲೆಲ್ಲ ಅಂತ ಮಾಡಿದ್ದು. ಬಟ್ ಅವ್ರು ಹೇಳಿದಂದ್ರೆ ಇನ್ನೊಬ್ರು ಫುಡ್ ಡಿಪಾರ್ಟ್ಮೆಂಟ್ ದವ್ರು ಬರ್ತಾರೆ, ಅದ್ರಲ್ಲಿ ಮಾಡ್ತಾರೆ ಅಂತ ನನಗಂದ್ರು. ಬಟ್ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ಅಷ್ಟು. ಅವರು THO ಅವ್ರ ವಿಚಾರಿಸಿದ್ರೆ ಗೊತ್ತಾಗತ್ತ. ಅಲ್ಲ, ನಾನೇನಂತೀನಿ, ನಮ್ ಸಪೋರ್ಟ್ ನೀವಿದ್ರೆ ಸೊ ಅದು ಅರೆಸ್ಟ್ ಮಾಡ್ಸೋಣ ಬಿಡ್ರಿ. ಏನ್ ಕೇಸ್ ಐತಿ ಅದ ಆಗ್ಲಿ ಲೀಗಲ್ ಆಗಿ ಕಾನೂನಾತ್ಮಕ ಮಾಡಂದ್ರೆ ಅದ್ರಲ್ಲಿ ನೀವು ಸೋಷಿಯಲ್ ವರ್ಕ್ ಮಾಡ್ತಾ ಇರೋದು, ನಾವು ಕೂಡ ಅದ್ರಲ್ಲಿ ನಿಮ್ ಕೈ ಜೋಡಿಸ್ತೀವಿ, ನಾವು ಮಾಡ್ತೀವಿ. 100% ಮೇಡಮ್, ನೋ ಪ್ರಾಬ್ಲಮ್. ನಾನ್ ಏನ್ ಹೇಳ್ತಾ ಇದೀನಿ ಅಂದ್ರೆ, ಇಷ್ಟೆಲ್ಲ ನೀವು ರಿಸ್ಕ್ ಆಗಿ ಮಾಡ್ತೀನಂದ್ರು ಇಷ್ಟು ಬಹಿರಂಗವಾಗಿ ಇವತ್ತು ಮಾಡ್ತಾ ಇದಾರಂದ್ರ ಸೊ ಅವ್ರಿಗೆ ಕಾನೂನಿನ ಅರಿವೇ ಇಲ್ಲ ಅಂತಂದಾಯ್ತು. ಅಲ್ಲಿ ಕಾನೂನಿಂದ ಅರಿವಿನ ಇಲ್ಲತ್ತ ಅನ್ನೋ ರೀತಿ ಆಗ್ಬಿಟ್ಟೈತೆ ಹಂಗಿದ್ರೆ ಅಲ್ಲಿ. ಹಲೋ, ಅಲ್ಲಿ ಬಹಿರಂಗವಾಗಿ ಎಲ್ಲ ನಾವು ವಿಡಿಯೋ ಎಲ್ಲ ನೋಡ್ತೀನಿ. ಬೇಕಾದ್ರೆ ನಮ್ಮ ಹುಡುಗರು ಸುದ್ದಿ ಮಾಡಿದಾರೆ, ನಾನು ನಿಮ್ ಫೋಟೋಸ್ಗಳು ಕಳಿಸ್ತೀನಿ ಬೇಕಾದ್ರೆ ವಾಟ್ಸ್ಆಪ್ ತಂದಿದ್ರ. ಅಲ್ಲಿ ಬಹಿರಂಗವಾಗಿ ಈ ತರ ಮಾಡ್ತಾ ಇದಾರೆ ಅಂದ್ಮೇಲೆ ಇನ್ನು ಬೇರೆ ರೀತಿಯಾದಂತ ಆಕ್ಟಿವಿಟೀಸ್ ನಾವ್ ಹೆಂಗ್ ತಡೆಯಕ್ ಸಾಧ್ಯ? ಇದನ್ನ ಸಣ್ಣ ಪುಟ್ಟದ ನಮ್ ತಡೆಯಕ್ ಆಗಿಲ್ಲ ಅಂದ್ರ ಮಾಡ್ತಾ ಇದೀವಿ ಅಂತ ಹೇಳತ್ತೀವಲ್ರಿ. ನಾನ್ ನಿಮ್ಮನ್ನ ಕೇಳತ್ತಿಲ್ರಿ ಮೇಡಮ್, ನಾನು ನಿಮ್ಮ ಮೇಲೆ ನಾನು ಇದನ್ ಮಾಡತ್ತಿಲ್ಲ, ಆರೋಪ ಮಾಡತ್ತಿಲ್ಲ. ಸೊ ಅವ್ರ ಹಿಂದೆ ಯಾರ್ದಾರ ಒಬ್ಬನಿಗೆ ಕಾನೂನಾತ್ಮಕ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಹೋಗಿ ಬಿಡ್ರಿ ಗೊತ್ತಾಗ್ಲಿ ಎಲ್ಲಾರ್ಗಿ ಯಾರಿದಾರ ಬಿಳಿ ಹೋಗ್ಲಿ. ನಾವ್ಯಾಕೆ ಅವ್ರಿಗೆ ಕರುಣೆ ತೋರಿಸ್ಬೇಕು? ಈಗ ನಾನ್ ರಿಪೋರ್ಟ್ ಬಿಕಾಸ್ ನೀವ್ ಹೇಳತ್ತಿದ ಹಂಗೆ ಈಗ ಅಲ್ಲಿ ನಾನ್ ಬೆಲ್ ಕೇಸ್ ಐತೆ ಅಂದ್ರೆ ಬಟ್ ಅಲ್ಲೇ ಬಂತಿರದ. ಇಲ್ಲ, ಒಂದ್ ನಿಮಿಷ ನಾನ್ ಹೇಳೋದನ್ನ ನೀವು ಅರ್ಥ ಮಾಡ್ಕೊಡ್ರಿ. ಕರುಣೆ ಸೆಕ್ಷನ್ ಅಲ್ಲಿ ಕರುಣೆ ತೋರ್ಸಕ್ ಬರೋದಿಲ್ಲ. ಏನಿರುತ್ತೆ ಲಾ ಏನಿರುತ್ತೆ ಅದನ್ನ ಮಾಡ್ಲೇಬೇಕು. ಹೌದೌದೌದು. ಇವಾಗ ಡಿಪೆಂಡೆಂಟ್ ನಾವು ಮಾಡೋದು ನಾವ್ ಏನಾರ ಸ್ವಂತ ಬುದ್ಧಿ ಹಾಕ್ಬಿಟ್ಟು ಏನಾರ ಮಾಡಕ್ ಆಗತ್ತ ಅದ್ರಲ್ಲಿ? ಅಲ್ಲ, ನೀವು ಹೇಳ್ತಾ ನಾನೇ ಫಾಲೋ ಮಾಡ್ಬೇಕಲ್ರಿ ನಾವು. ಅದನ್ನ ಹೇಳ್ತಾ ಇರೋದು ನಾನು. ನೋ ಪ್ರಾಬ್ಲಮ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನಾನ್ ಏನ್ ಹೇಳತ್ತೀನಿ ಅಂದ್ರೆ ಈಗ ಏನ್ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ, ನಾವ್ ಯಾರಿಗೆ ಸಪೋರ್ಟ್ ಮಾಡ್ತೀವಿ, ಬೇರೆ ಇಲಾಖೆಗಳು ಏನದಾವಲ್ಲ ಒಬ್ಬರಿಗೆ ನಾವು ಸರಿಯಾದ ಕಾನೂನು ಅರಿವು ಮೂಡಿಸಿದ್ರ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಮಾಡ್ಬೋದಲ್ಲ ಅಂತ ನಾನು. ಎಸ್ರಿ, ಆಲ್ರೆಡಿ ಕಡಿಮೆ ಆಗಿದ್ರಿ. ಈಗ ಸಾಕಷ್ಟು ಕೇಸ್ಗಳು ಮಾಡಾದ ನಂತರನೇ ಕಡಿಮೆ ಆಗಿರೋದ್ರಿ. ಇದೆಲ್ಲ ನಾವು ಮೊದಲು ಸಿಕ್ಕಾಪಟ್ಟೆ ಇತ್ತು. ಅಲ್ಲ, ನಿಮ್ ಡಿಪಾರ್ಟ್ಮೆಂಟ್ ಬಗ್ಗೆ ಅವ್ರು ಹೆಂಗ್ ಮಾತಾಡಿದಾರ ಅನ್ನೋದು ನಿಮ್ಗೆ ವಿಡಿಯೋ ಕ್ಲಿಪ್ಪಿಂಗ್ ಕಳಿಸ್ತೀನಿ ನಾನು. ನಮ್ಗೆಲ್ಲ ಮಂತ್ಲಿದವ್ರಿ ನಾವು ಕೊಡ್ತೀವಿ ಅಂತಾರ ಅವ್ರು ಬಹಿರಂಗವಾಗಿ. ಕಳ್ಸ್ರಿ ಯಾರು ಹೇಳ್ತಾರೆ ಕಳ್ಸ್ರಿ. ಅಲ್ಲ, ಆ ತರದ್ ಯಾಕೆ ಸಾರ್ವಜನಿಕರ ಮಾತಾಡತ್ತಾರಲ್ಲಿ
ಸಾರ್ವಜನಿಕರ ಮಾತಾಡತ್ತಾರ ಅಂದ್ರ ಯಾವ ಮಟ್ಟದಾಗ ಅವರು ಅಲ್ಲಿ ಆ ಬಿಸ್ನೆಸ್ಗ ಇದನ್ನಾಗಿದ ಇನ್ವಾಲ್ವ್ ಆಗಿದಾರ ನೋಡ್ರಿ ಅದನ್ನ. ಸೊ ಒಬ್ಬರಿಗೆ ನೀವು ಏನಾದ್ರು ಏನೈತಿಲ್ಲ ಅವ್ರಿಗೆ ಯಾರ್ಯಾರು ಮಾಡಿದಾರ ನೋಡ್ರಿ, ನಾನ್ ಸಪೋರ್ಟ್ ಮಾಡ್ತೀನಿ, ಯಾವ್ದೇ ರೀತಿಯಾದಂತ ನಾನ್ ಸಪೋರ್ಟ್ ಮಾಡ್ತೀನಿ. ಇಲ್ಲ ಸಪೋರ್ಟ್ ಎಲ್ಲ ಮಾಡ್ತಾನೆ ಇದೀವಲ್ರಿ, ನಮ್ಗೇನ್ ಅವ್ರ ಸಪೋರ್ಟ್ ಇವ್ರ ಸಪೋರ್ಟ್ ಅಂತೇನಿಲ್ಲ. ಸಂಬಂಧಪಟ್ಟ ಇಲಾಖೆಯವರು ನಾವಾಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲರೂ ಸೇರ್ಬಿಟ್ಟೆ ಮಾಡಿರೋದು ನಾವು. ಇನ್ನು ಕೂಡ ಮಾಡ್ತಾ ಇದೀವಿ. ಎಲ್ಲಿ ಮಾಹಿತಿ ಬರುತ್ತೆ ಅಲ್ಲಿ ರೇಡ್ ಮಾಡ್ತೀವಿ, ಕೇಸ್ ಮಾಡ್ತೀವಿ, ಅರೆಸ್ಟ್ ಇರ್ತೈತೆ ಅರೆಸ್ಟ್ ಪ್ರೊಸೀಜರ್ ಮಾಡ್ತೀವಿ. ಓಕೆ ಮೇಡಮ್, ನಾನು ಇನ್ನೂ ಬೇಕಾದ್ರೆ ಇನ್ನೂ 2 ದಿನ ಲೇಟ್ ಆಗಿಲ್ರಿ, ನಾನು ಎಲ್ಲಾರ್ದು ಕಡೆಯಿಂದನೂ ಮಾಹಿತಿ ತಗೊಂಡು ವಿತ್ ನಾನು ಲೆಟರ್ ಸಮೇತನೂ ಬರ್ತೀನಿ ನಾನು. ಎಸ್ ಓಕೆ. ಅವಾಗ ಬಂದು ದಯವಿಟ್ಟು ಸಪೋರ್ಟ್ ಮಾಡ್ರಿ. ಯಾರು ಈಗ ಮಾಡಿದಾರಲ್ಲ ಅವ್ರು ಎಲ್ಲರೂ ಕಾನೂನಿನ ಪಾಠ ಕಲೀಲೇಬೇಕು ಅವ್ರು. ಎಸ್ ಮಾಡೋಣ ಬರ್ರಿ. ತಮ್ಮ ನೇಮ್ ಗೊತ್ತಾಗ್ಲಿ ಯುವರ್ ಗುಡ್ ನೇಮ್ ಮೇಡಮ್? ಶಾಂತ ಹಳ್ಳಿ ನೋಡ್ರಿ, PSI ಬರಂಟಿ. ಓಕೆ, ಮಂಜುನಾಥ್ GK ಅಂತ ಹೇಳ್ಬಿಟ್ಟು VMTV ಸಂಪಾದಕರು ಮೇಡಮ್. ದಯವಿಟ್ಟು ಕಾಂಟ್ಯಾಕ್ಟ್ ಆಗಿರ್ರಿ. ನೀವು ಏನ್ ಬೇಕು ಸಪೋರ್ಟ್ ಮಾಡ್ರಿ, ನಾನು ಏನ್ ಬೇಕು ಸಪೋರ್ಟ್ ಮಾಡ್ತೀನಿ. ಎಸ್ ಮಾಡೋಣ ಬರ್ರಿ ಅದ್ರಲ್ಲಿ. ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಓಕೆ.